ವೀಕ್ಷಕರೇ ನಮಸ್ಕಾರ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನಮ್ಮ ಸನಾತನ ಹಿಂದೂ ಹಾಗೂ ಕರ್ನಾಟಕದ ಜನಪದ ಸಂಪ್ರದಾಯಗಳಲ್ಲಿ ಹಾಗೂ ಬೇರೆ ಬೇರೆ ರಾಜ್ಯ, ದೇಶ ಹಾಗೂ ಪಂಗಡಗಳಲ್ಲಿ ಪ್ರಾಣಿ ಬಲಿ ಪೂಜೆಯನ್ನು ಸಾಮಾನ್ಯವಾಗಿ ಕಾಣಬಹುದು. ಪ್ರಾಣಿ ಬಲಿಯನ್ನು ಯಜ್ಞಯಾಗಾದಿಗಳ ಮೂಲಕ ಅಥವಾ ನೇರವಾದ ಪೂಜೆಗಳ ಮೂಲಕ ತಮ್ಮ ತಮ್ಮ ದೈವಗಳಿಗೆ ಅರ್ಪಿಸುತ್ತಾರೆ. ತಾವುಗಳು ಅಂದುಕೊಂಡ ಕಾರ್ಯ ಪೂರ್ಣವಾದ ನಂತರ ದೇವರಿಗೆ ಬಲಿ ನೀಡಿ ನೈವೇದ್ಯಗಳನ್ನು ಸಮರ್ಪಿಸುತ್ತಾರೆ. ಪ್ರಸ್ತುತ ವಿಡಿಯೋದಲ್ಲಿ ನಮ್ಮ ಜನಪದ ದೇವರುಗಳಾದ ಸಿದ್ದಪ್ಪಾಜಿ ಮತ್ತು ರಾಚಪ್ಪಾಜಿ ಕ್ಷೇತ್ರಗಳಾದ ಚಿಕ್ಕಲ್ಲೂರು, ಕಪ್ಪಡಿ ಕ್ಷೇತ್ರದಲ್ಲಿ ನಡೆಯುವ ಪ್ರಾಣಿ ಬಲಿ ನೀಡಿ ಭುಕ್ತಿ ಪರಗಳನ್ನು ಮಾಡುವುದರ ಬಗ್ಗೆ ತಿಳಿಯೋಣ. ಪ್ರಮುಖವಾಗಿ ಪ್ರಾಣಿ ಬಲಿಯನ್ನು ಕ್ಷುದ್ರ, ರೌದ್ರ ಹಾಗೂ ಭಯಾನಕ ರೂಪದ ದೇವತೆಗಳಿಗೆ ನೀಡುತ್ತಾರೆ. ಆದರೆ ಸಿದ್ದಪ್ಪಾಜಿ, ರಾಚಪ್ಪಾಜಿ, ದೊಡ್ಡಮ್ಮ, ಚೆನ್ನಜಮ್ಮ ಇವರು ಧರೆಗೆ ದೊಡ್ಡವರಾದ ಮಂಟೇಸ್ವಾಮಿಯವರ ಶಿಶುಮಕ್ಕಳಾಗಿರುತ್ತಾರೆ. ಮಂಟೇಸ್ವಾಮಿಯವರು ಸ್ವಯಂ ಶಿವ ಸ್ವರೂಪ, ಅಖಂಡ ಪರಮಜ್ಯೋತಿ ಸ್ವರೂಪ. ಮಂಟೇಸ್ವಾಮಿಯವರು ಸಕಲ ಜೀವಿಗಳ ಮೇಲೂ ಸಮಾನ ಅನುಗ್ರಹವನ್ನು ಹೊಂದಿರುವವರು. ಇವರ ಶಿಷ್ಯರಾಗಿ ಸಿದ್ದಪ್ಪಾಜಿ ಮತ್ತು ರಾಚಪ್ಪಾಜಿಯವರು ಪ್ರಾಣಿ ಬಲಿ ಕೇಳುತ್ತಾರೆಯೇ? ಹಾಗಾದರೆ ಶ್ರೀ ಕ್ಷೇತ್ರ ಕಪ್ಪಡಿ ಮತ್ತು ಚಿಕ್ಕಲ್ಲೂರುಗಳಲ್ಲಿ ಪ್ರಾಣಿ ಬಲಿ ಏಕೆ ಆಚರಣೆಯಲ್ಲಿದೆ? ಇದಕ್ಕೆ ಪ್ರಮುಖ ಕಾರಣವೆಂದರೆ ಸಿದ್ದಪ್ಪಾಜಿ, ರಾಚಪ್ಪಾಜಿ, ದೊಡ್ಡಮ್ಮ, ಚೆನ್ನಜಮ್ಮ ಇನ್ನೂ ಅನೇಕ ದೈವಗಳ ಬಳಿ ಇರುವ ಮಾರಿ ಮಸಣಿಯರು ಹಾಗೂ ಭೂತ ಪ್ರೇತಾದಿಗಳು. ಈ ಮಾರಿ ಮಸಣಿಯರು, ಭೂತ ಪ್ರೇತಾದಿಗಳನ್ನು ನಮ್ಮ ಜನಪದ ದೈವಗಳು ಕಟ್ಟಿ ಆಳುತ್ತಾರೆ ಎಂಬ ನಂಬಿಕೆ ಇದೆ. ಮಾರಿ ಮಸಣಿಯರನ್ನು ಸಮಯ ಸಂದರ್ಭಗಳಿಗೆ ಅನುಗುಣವಾಗಿ ಭಕ್ತರ ಕಾರ್ಯಗಳನ್ನು ನೆರವೇರಿಸಲು ಇನ್ನೂ ಅನೇಕ ಕಾರ್ಯಗಳಿಗಾಗಿ ಬಳಸಿಕೊಳ್ಳುತ್ತಾರೆ. ಮಾರಿ ಮಸಣಿಯರು ಸದಾಕಾಲ ಸಿದ್ದಪ್ಪಾಜಿ, ರಾಚಪ್ಪಾಜಿಯವರ ಬಳಿಯೇ ಇರುತ್ತಾರೆ. ಇವರಿಗೆ ರಕ್ತ, ಮಾಂಸಾದಿಗಳನ್ನು ಆಹಾರವಾಗಿ ಪ್ರಾಣಿ ಬಲಿಯೇ ಬೇಕಾಗಿರುತ್ತದೆ. ನಮ್ಮನ್ನು ಪೂಜಿಸುವ ಭಕ್ತರ ಕೈಲಿ ನಿಮಗೆಲ್ಲ ಬಲಿ ಆಹಾರವನ್ನು ನೀಡುವುದಾಗಿ ಮಾರಿಯರನ್ನು ತಮ್ಮ ಬಳಿಯೇ ಜಾನಪದ ದೈವಗಳಾದ ಸಿದ್ದಪ್ಪಾಜಿಯವರು ತಮ್ಮ ಬಳಿಯೇ ಸಾಕಿಕೊಂಡಿರುತ್ತಾರೆ. ಜನಸಾಮಾನ್ಯರಾದ ನಾವುಗಳು ನೀಡುವ ಪ್ರಾಣಿ ಬಲಿ ಪೂಜೆಯು ಯಾವ ಕಾರಣಕ್ಕೂ ಸಿದ್ದಪ್ಪಾಜಿ, ರಾಚಪ್ಪಾಜಿ ಮುಂತಾದ ದೈವಗಳು ಸ್ವೀಕರಿಸುವುದಿಲ್ಲ. ಪ್ರಾಣಿ ಬಲಿಯು ಕೇವಲ ಅವರ ಬಳಿ ಇರುವ ಕ್ಷುದ್ರ ಶಕ್ತಿಗಳಿಗೆ ಸಮರ್ಪಣೆಯಾಗುತ್ತದೆ. ಸಿದ್ದಪ್ಪಾಜಿಯವರು ಚೊಕ್ಕ ಭೋಜನ ಪ್ರಿಯ. ಅವರು ಮಾಂಸಾಹಾರವನ್ನು ಸ್ವೀಕರಿಸುವುದಿಲ್ಲ. ಸಿದ್ದಪ್ಪಾಜಿಯವರಿಗೆ ಇರುವ ಒಂದೇ ಒಂದು ಅಭ್ಯಾಸವೆಂದರೆ ಭಂಗಿ ಸೇವೆ. ಸನ್ಯಾಸಿಗಳಿಗೆ ತಮ್ಮ ಧ್ಯಾನ ಸ್ಥಿರವಾಗಿರಲು ಭಂಗಿ ಪರಿಣಾಮಕಾರಿಯಾಗಿರುತ್ತದೆ ಎಂದು ನಂಬಲಾಗಿದೆ. ಪ್ರಸ್ತುತ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳು ಏನೇ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.